ಶ್ರೀ ನಂದಳಿಗೋಸ್ಕರ ಈಗ ಮೂರನೇ ದಿನದ ಕಾರ್ಯಾಚರಣೆ ನಡೀತಿದೆ. ಎಲ್ಲಿ ಇರ್ಬೋದು, ಎಲ್ಲಿ ಹೋದ್ಲು ಅನ್ನೋಂಥ ವಿಚಾರದಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಯಾವ ರೀತಿಯಲ್ಲಿ ಯಾವ್ಯಾವ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಬೇಕು, ಹುಡುಕಾಟವನ್ನು ಮಾಡಬೇಕು, ಅವೆಲ್ಲವೂ ಕೂಡ ಮಾಡ್ತಿರುವಂಥದ್ದು. ನಾನೀಗ ಅದೇ ಮಾಣಿಕ್ಯದಾರ ಏನಿದೆ ಅದರ ಸ್ಪಾಟ್ ಅಂದರೆ ಪಾರ್ಕಿಂಗ್ ಲಾಟ್ ಏನಿದೆ ಇಲ್ಲಿದ್ದೀನಿ, ನೋಡ್ತಿರ್ಬೋದು. ಇಲ್ಲೊಂದು 15ರಿಂದ 20 ವಾಹನಗಳನ್ನು ಪಾರ್ಕ್ ಮಾಡ್ಬೋದು, ಅಷ್ಟು ಪ್ರದೇಶ ಇದೆ. ಮತ್ತೆಲ್ಲವೂ ಕೂಡ ಇಳಿಜಾರಿರುವಂಥ ಪ್ರದೇಶ. ಸೊ ಎಲ್ಲ ಕರ್ನಾಟಕದ ಎಲ್ಲ ಪೊಲೀಸ್ನವರು ಅಂದರೆ ಚಿಕ್ಕಮಗಳೂರಿನ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಇವತ್ತಿನ ಒಂದು ವಿಶೇಷ ಅಂತ ಹೇಳಿದರೆ ಕೇರಳದಿಂದ ಕೂಡ ಪೊಲೀಸ್ನವರು ಬಂದಿರುವಂಥದ್ದು ನೀವು ನೋಡ್ತಿರ್ಬೋದು. ಕೇರಳದಿಂದಲೂ ಕೂಡ ಒಂದು ತಂಡ ಈ ಒಂದು ಹುಡುಕಾಟ ಏನು ನಡೀತಿದೆ, ಶೋಧ ಕಾರ್ಯಾಚರಣೆ ಏನು ನಡೀತಿದೆ ಇದರ ಜೊತೆಗೆ ಸೇರಿಕೊಂಡಿರುವಂಥದ್ದು. ಈಗಷ್ಟೇ ಕೇರಳದಿಂದ ಈ ಒಂದು ವೆಹಿಕಲ್ ಏನಿದೆ, ಪೊಲೀಸ್ನವರ ತಂಡ ಏನಿದೆ ಬಂದಿರುವಂಥದ್ದು. ಪ್ರದೇಶವನ್ನು ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಇದರ ಕೆಳಗಡೆನೇ ಅವಳು ಅಲ್ಲಿ ಫೋಟೋವನ್ನು ತೆಗೆದುಕೊಂಡು ವಿಡಿಯೋವನ್ನು ಮಾಡಿಕೊಂಡ್ಲು ಶ್ರೀನಂದ ಅನ್ನುವಂಥ ವಿಚಾರವನ್ನು ಮಾಹಿತಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಸ್ಥಳಕ್ಕೆ ಬಂದು ನೀವು ನೋಡ್ತಾ ಇರ್ಬೋದು. ಅಲ್ಲಿನ ಪೊಲೀಸ್ನವರು ಏನಿದ್ದಾರೆ, ಇಲ್ಲಿಯ ಸ್ಥಳೀಯ ಪೊಲೀಸರು ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಲ್ಲಿ ಹುಡುಕಾಟವನ್ನು ನಡೆಸಿದ್ದೀರಿ ಅನ್ನುವಂಥದ್ದನ್ನು ಕೂಡ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಡ್ರೋನ್ ಕೂಡ ಹಾರಾಟವನ್ನು ನಡೆಸ್ತಾ ಇದೆ. ಅಂದರೆ ಎಲ್ಲ ಆ್ಯಂಗಲಲ್ಲೂ ಕೂಡ ಏನೇನು ಇಲ್ಲಿ ಹುಡುಕಾಟವನ್ನು ನಡೆಸಲಿಕ್ಕೆ ಸಾಧ್ಯವೋ ಆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಹುಡುಕಾಟ ನಡೆಸ್ತಿರುವಂಥದ್ದು. ಮೂರ್ನಾಲ್ಕು ಡ್ರೋನ್ಗಳು ಪ್ರತಿ ಒಂದು ಇಂಚನ್ನು ಕೂಡ ಯಾವುದೇ ಮೂಲೆಯಲ್ಲೂ ಕೂಡ ಏನಾದರೂ ಆಗಿರ್ಬೋದಾ, ಸಿಕ್ಕೊಂಡಿರ್ಬೋದಾ, ಅಥವಾ ಕಾಲ್ಜಾರಿ ಬಿದ್ದಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಆಗಿರ್ಬೋದಾ. ಹಾಗಾಗಿ ಎಲ್ಲ ಕಡೆ ಕೂಡ ಅಂದರೆ ಈ ಒಂದು ಸ್ಪಾಟ್ ಏನಿದೆ ಇದರ ಸುತ್ತಮುತ್ತ ಎಲ್ಲ ಕೂಡ ಡ್ರೋನನ್ನು ಹಾರಿಸಿ ಅದರ ಮುಖಾಂತರ ಅದರ ದೃಶ್ಯವನ್ನು ಕೂಡ ನೋಡ್ತಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಆಕೆ ಕಾಣೆ ಆದ್ಲು ಅನ್ನೋಂಥ ವಿಚಾರದಲ್ಲಿ ಈಗ ಪೊಲೀಸ್ನವರು ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ವಿಚಾರಗಳು ಗೊತ್ತಾಗಿಲ್ಲ ಇಲ್ಲಿವರೆಗೂ ಕೂಡ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ. 60 ಮೀಟ್ರ್ ಕೆಳಗೆ ಇಳಿದ್ರೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲೇ ಒಂದಷ್ಟು ಫೋಟೋಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಶ್ರೀನಂದ. ಆ ಫೋಟೋಗಳು ಕೂಡ ಲಭ್ಯ ಇದೆ. ಅಲ್ಲಿ ವ್ಯೂ ಪಾಯಿಂಟ್ನ ಪಕ್ಕದಲ್ಲಿ ಒಂದು ಬಂಡೆ ಇದೆ. ಆ ಬಂಡೆಯ ಮೇಲೆ ಕುಳಿತು ಕೂಡ ಫೋಟೋವನ್ನು ತೆಗೆದುಕೊಂಡಿರೋದು. ಆ ಫೋಟೋ ತೆಗೆದ ನಂತರ ಆಕೆ ಬಂದಳು ನಮ್ಮ ಜೊತೆನೇ ಬಂದರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾರೆ. ಆದರೆ ಆ ಫೋಟೋವನ್ನು ಏನು ತೆಗೆದುಕೊಂಡ್ಲು ಆ ಸಂದರ್ಭದಲ್ಲಿ ಏನಾದರೂ ಬೇರೆ ರೀತಿಯಾಗಿ ಏನಾದರೂ ಆಗಿರ್ಬೋದಾ, ಅಥವಾ ಮತ್ತೆ ಆಕೆ ಬಂದಳು ಇವ್ರ ಜೊತೆಗೆ ಏನು ಬಂದಿರ್ತಾಳೆ ಮತ್ತೇನಾದರೂ ಆ ಸ್ಪಾಟಿಗೆ ಅಲ್ಲಿ ಹೋಗಿ ಬೇರೆ ಏನಾದರೂ ಅಚಾತುರ್ಯ ಘಟಿಸಿರ್ಬೋದಾ. ಹೀಗೆ ಎಲ್ಲ ಸಾಧ್ಯತೆಗಳಲ್ಲೂ ಕೂಡ ಪೊಲೀಸ್ನವರು, ಅಗ್ನಿಶಾಮಕ ದಳ ಇರ್ಬೋದು, ಅರಣ್ಯ ಸಿಬ್ಬಂದಿ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಲೂ ಕೂಡ ಅದೇ ಒಂದು ಪ್ರದೇಶದತ್ತ ತಂಡ ಏನಿದೆ, ಕೇರಳದಿಂದ ಬಂದಂಥ ಪೊಲೀಸ್ ಅಧಿಕಾರಿಗಳ ತಂಡ ಏನಿದೆ ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದಾರೆ, ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ಟೂರಿಸ್ಟ್ ಬರ್ತಾರೆ. ಅವರಲ್ಲೂ ಕೂಡ ಈ ವಿಚಾರವನ್ನು ತಿಳಿದು ಒಂದು ರೀತಿಯಾಗಿ ಆತಂಕ ಮನೆ ಮಾಡಿದೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಇನ್ನು ಮುಂದೆ ಯಾವ ರೀತಿಯಾದಂತಹ ಯಾವ ಆ್ಯಂಗಲಲ್ಲಿ ತನಿಖೆ ನಡೆಸ್ಬೋದು, ಅಥವಾ ಇಲ್ಲೇ ಆಕೆ ಕಾಣೆ ಆಗಿದ್ದಾಳೆ ಅನ್ನುವಂತಹ ಒಂದು ಅಂಶಕ್ಕೂ ಕೂಡ ಬರಲಿಕ್ಕೆ ಇನ್ನೂ ಕೂಡ, ಯಾಕೆಂತೇಳಿದ್ರೆ ಇಷ್ಟೆಲ್ಲ ಹುಡುಕಾಟವನ್ನು ನಡೆಸ್ತು, ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಏನು ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏನಾಗಿರ್ಬೋದು ಅನ್ನುವಂಥ ಗೊಂದಲ ಕೂಡ ಇದೆ. ಏಕೆಂದರೆ ಕೆಲವೊಂದು ಅನೇಕ ಸಂದರ್ಭಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ಪೊಲೀಸ್ನರಿಗೆ ಒಂದಷ್ಟು ಮಾಹಿತಿಗಳನ್ನು ಹೈಡ್ ಮಾಡಿರ್ತಾರೆ. ತೆರೆಮರೆಯಲ್ಲಿ ಇನ್ನೇನೋ ನಡೆದಿರುತ್ತೆ, ಆದರೆ ಆ ವಿಚಾರಗಳು ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗೋದಿಲ್ಲ. ಆ ಬಳಿಕ ಒಂದಷ್ಟು ತನಿಖೆಯನ್ನು ತುಂಬ ಡೀಪಿಗೆ ಹೋಗೋಂಥ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಬೇರೆ ರೀತಿಯಾದಂಥ ಟ್ವಿಸ್ಟ್ ಸಿಕ್ಕಿರುವಂಥ ಅದೆಷ್ಟು ಘಟನೆಗಳನ್ನು ಕೂಡ ನಾವು ನೋಡಿದ್ದೀವಿ. ಆ ರೀತಿ ಈ ಕೇಸ್ ಏನಾದರೂ ಆಗಿರ್ಬೋದಾ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತ ಹೇಳಿದರೆ, 3 ದಿವಸ ಆಯಿತು. ಈ ಸ್ಪಾಟು ಕೂಡ ಅಂಥ ನಾಪತ್ತೆ ಆಗುವಂಥ ಸ್ಪಾಟ್ ಏನೂ ಅಲ್ಲ. ಇನ್ಕೇಸ್ ಏನಾದರೂ ನಾಪತ್ತೆ ಆಗಿದ್ರು ಅಥವಾ ಏನಾದರೂ ಅಚಾತುರ್ಯ ಘಟಿಸಿದರೂ ಕೂಡ ಇಷ್ಟೊತ್ತಿಗೆ ಸಿಗಬೇಕಾಗಿತ್ತು ಅನ್ನೋವಂಥದ್ದು ಒಂದಷ್ಟು ಜನರು ಮಾತನಾಡ್ತಾ ಇದ್ದಾರೆ. ಆದರೆ ಹೀಗೆ ಆಗಿರಬೇಕು ಅನ್ನೋಂಥದ್ದು ಕೂಡ ನಾವು ಹೇಳ್ತಾ ಇಲ್ಲ.
ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಿದೆ. ನಮ್ಮ ತಂಡ ಎಸ್ಪೆಷಲಿ ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಏನಿದೆ ಇಲ್ಲಿಗೆ ಬಂದಿದೆ. ನಾನಿರ್ಬೋದು, ನನ್ನ ಕೊಲಿಗಾಗಿರೋಂಥ ಓಂ ಕೂಡ ಬಂದು ಒಂದಷ್ಟು, ಏಕೆಂದರೆ ಇಲ್ಲಿ ಏನೇನು ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಬೆಳಗ್ಗೆಯಿಂದಲೂ ಕೂಡ ಸತತ ಒಂದು 7-7:30 ಬಂದಂಥವ್ರು. ನಾವೀಗ ಆಲ್ಮೋಸ್ಟ್ 11:30 ಆಯಿತು. ಇಲ್ಲೇ ಒಂದಷ್ಟು ಬೇರೆ ಬೇರೆ ಕಡೆ ಹೋದು ಒಂದಷ್ಟು ಅಧಿಕಾರಿಗಳ ಜೊತೆ ಮಾತನಾಡೋದು, ಇಲ್ಲಿರುವಂಥ ಟೂರಿಸ್ಟ್, ಇಲ್ಲಿ ಯಾರು ವರ್ಕ್ ಮಾಡ್ತಾರೆ, ಟಿಕೆಟನ್ನು ಯಾರು ಕೊಡ್ತಾರೆ ಅವ್ರ ಜೊತೆ, ಇಲ್ಲಿ ಯಾರ್ಯಾರು ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಒಂದಷ್ಟು ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತು. ಈ ರೀತಿ ಮಿಸ್ ಆಗಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಓಂ, ನಿಮಗೇನು ಅನ್ನಿಸ್ತಿದೆ? ಏನೋ ಸಸ್ಪೀಷಿಯಸ್ ಅನ್ನಿಸ್ತಾ ಇದೆ, ಒಂಥರ ಏನೋ ಮಿಸ್ಟ್ರಿ ಇರುತ್ತಲ್ಲ, ಏನೋ ಮಿಸ್ಟ್ರಿ ರಿವೀಲ್ ಆಗಬೇಕಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ನಿರಂತರ ಹುಡುಕಾಟ ನಡೆದಿದೆ, ರಾತ್ರಿ ಮಾಡಿದ್ದಾರೆ, ಡ್ರೋನ್ಗಳ ಕಾರ್ಯಾಚರಣೆ ಆಗಿದೆ ಅಂತ ತೀರಾ ಏನೋ ಏನೋ ಒಂದು ಯಾರು ಹೋಗದೆ ಕಡಿದಾದ ಕಾಡೇನೂ ಇಲ್ಲಿಲ್ಲ. ಕೆಳಗಡೆ ನೋಡಿದರೆ ಕಾಫಿ ತೋಟಗಳಿದ್ದಾವೆ. ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟು ಜನ ಪ್ರತಿನಿತ್ಯ ಇಲ್ಲಿ ಎಲ್ಲ ಮೂಲೆ ಮುಡುಕುಗಳನ್ನು ಓಡಾಡ್ತಾನೆ ಇರ್ತಾರೆ. ಎಲ್ಲಾದರೂ ಒಂದು ಸುಳಿವು ಸಿಗಬೇಕಿತ್ತು. ಇಲ್ಲಿ ಇನ್ನೊಂದಷ್ಟು ವೈಫಲ್ಯಗಳಿದ್ದಾವೆ. CCTVಗಳಿಲ್ಲ ಎಲ್ಲ ಕಡೆ. ಇಲ್ಲಿಯೇ ಸ್ಥಳೀಯ ಆಡಳಿತ ಅಥವಾ ಪ್ರವಾಸೋದ್ಯಮ ಇಲಾಖೆ ಇಲ್ಲಿ ಫೀಸ್ ಕಲೆಕ್ಟ್ ಮಾಡ್ಕೋತಾರೆ. ಅಲ್ಲಿ ಬರ್ತಾ 100 ರೂಪಾಯಿ, ಈ ಕಡೆ ಬರ್ತಾ 50 ಏನೇನೋ ಮಾಡ್ತಾರೆ. ಬಟ್ ಸರಿಯಾದ ಏನು ಸೇಫ್ಟಿ, ಆ ಭದ್ರತೆ ಏನಿದೆ ಅಂತ ಹೇಳಿದರೆ ಇಲ್ಲ. ಸೊ ಈ ಭಾಗದಲ್ಲಿ ಅದು ತುಂಬ ಇಶ್ಯೂಸು. ಇಲ್ಲಾಂದರೆ ಈ ಥರದ ಘಟನೆಗಳಾಗೋದಿಲ್ಲ. ಅವರೇ ಹೇಳೋ ಪ್ರಕಾರ ಇಲ್ಲಿ ಹಿಂದೆ ಆಗಿಲ್ಲ. ಈ ಹಿಂದೆ ಒಂದು ಕೂಡ ಏನೋ ಕಾಲು ಜಾರಿ ಕೆಳಗೆ ಬಿದ್ದಂಥ ಪ್ರಕರಣಗಳು, ತಪ್ಪಿಸ್ಕೊಂಡಂಥ ಪ್ರಕರಣಗಳು ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಯಾಕಾಯ್ತು? ಚಿಕ್ಕ ಹುಡುಗಿ ಏನೂ ಅಲ್ಲ. ಬಟ್ ಎಲ್ಲೋ ಒಂದು ಸಸ್ಪೀಷಿಯಸ್ ಅನ್ನಿಸ್ತಾ ಇರೋದು ಅಂದರೆ ಹುಡುಗಿಯ ಮೆಂಟಲಿ ಹೇಗಿದ್ಲೋ ಗೊತ್ತಿಲ್ಲ. PUC SLC ಎಕ್ಸಾಮ್ ಬರೆದಿದ್ದಾಳೆ, ರಿಸಲ್ಟ್ ಬರೋದು ಬಾಕಿ ಇದೆ. ಮತ್ತು ಆ ಹುಡುಗಿ ಮುಖಭಾವವನ್ನು ನೋಡಿದಾಗ, ಫೋಟೋ ನೋಡಿದ್ವಿ, ವಿಡಿಯೋ ನೋಡಿದ್ವಿ, ನಾವು ಬೇಕಾದ್ರೆ ನಮ್ಮ ಚಾನಲಲ್ಲಿ ಗಮನಿಸ್ಬೋದು, ಎಲ್ಲ ಸ್ಟೋರಿಗಳಲ್ಲಿದೆ. ಒಂಥರದ ಏನೋ ಟೆನ್ಷನ್ನೋ ಆತಂಕನೋ, ಫುಲ್ ನಗು ಇಲ್ಲ, ಖುಷಿ ಇಲ್ಲ. ಯಾಕೆಂದ್ರೆ ನಾವು ಯಾವುದೋ ಒಂದು ಪ್ರವಾಸಿ ಸ್ಥಳಕ್ಕೆ ಬಂದಾಗ ಎಲ್ಲವನ್ನು ಮರೆತು ಅದು ಇಂಥ ಪ್ರಕೃತಿ ರಮಣೀಯ ಸ್ಥಳ ನೋಡಿದಾಗ ಖುಷಿ ಆಗ್ತೀವಿ. ಬಟ್ ಅವಳು ಮುಖದಲ್ಲಿ ಖುಷಿ ಕಾಣಿಸ್ತಾ ಇಲ್ಲ. ಏನೋ ಟೆನ್ಷನ್ ಇದೆ. ಇನ್ನೊಬ್ಳು ಸಂಬಂಧಿ ಜೊತೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಕೂಡ ಅವಳು ನಗ್ತಾ ಬಾಬಾ ಫೋಟೋಗೆ ಪೋಸ್ಟ್ ಕೊಡೋದು, ಇವಳು ಜಸ್ಟ್ ಬರ್ತಾಳೆ, ಹಿಂಗೇನೋ ನೋಡ್ತಾಳೆ, ಹೋಗ್ತಾಳೆ. ಸೊ ಮತ್ತು ಒಂದು ಕಲ್ಲಲ್ಲಿ ಕೂತ್ಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟರು ಕೂಡ ಒಂಥರ ಸೀರಿಯಸ್ ಆಗಿದ್ದಾಳೆ. ನಗೋ ಸಾಧ್ಯತೆಗಳನ್ನೆಲ್ಲ ಮರೆಮಾಚ್ತಾ ಇರೋದ್ರಿಂದ ಏನೋ ಹಿಂದೆ ಇದೆ. ಈಗ ನೀವು ಹೇಳ್ತಾ ಇದ್ರಿ, ಬೇರೆ ಆಯಾಮ ಇರ್ಬೋದು, ಕುಟುಂಬದವ್ರು ಮುಚ್ಚಿಟ್ಟಿರ್ಬೋದು, ಇದರ ಹಿಂದೆ ಬೇರೆ ಏನೋ ಘಟನೆ ಆಗಿರೋ ಸಾಧ್ಯತೆ ಇದೆ. 40 ಬಟ್ ಪೊಲೀಸ್ನ ವಿಚಾರಿಸಿದಾಗ ಬಂದ ಅಷ್ಟೂ ಜನರಲ್ಲಿ ಯಾರೂ ಕೂಡ ಅನುಮಾನಾಸ್ಪದ ಅನ್ನಿಸ್ತಾ ಇಲ್ಲ, ಮಿಸ್ಸಿಂಗ್ ಅನ್ನಿಸ್ತಾ ಇಲ್ಲ. ಎಲ್ಲರೂ ಕೂಡ ಹಾಜರಿದ್ದಾರೆ. ಈ ಹುಡುಗಿ ಒಬ್ಳನ್ನ ಬಿಟ್ಟು ಬೇರೆ ಎಲ್ಲರೂ ಇದ್ದಾರೆ. ಸೊ ಬೇರೆ ಯಾರೋ ಒಬ್ಬರು ಅವಳನ್ನ ಕರ್ಕೊಂಡು ಹೋಗಿರ್ಬೋದಾ ಅಂದರೆ ಆ ಚಾನ್ಸಸ್ ಕೂಡ ಇಲ್ಲ. ಇದು ಇನ್ನೂ ಒಂಥರ ನಿಗೂಢ ರಹಸ್ಯ. ಯಾರಿಂದ ಬಯಲಾಗುತ್ತೋ ಗೊತ್ತಿಲ್ಲ. ಆದರೆ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ ಅಂತೂ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಹೋಪ್ಸ್ ಇದೆ. ಯಾಕೆಂದರೆ ಮೊನ್ನೆ ತಡಿಯಾಂಡಮೋಳ ಅರಣ್ಯದಲ್ಲಿ, ಇದೇ ಕೊಡಗು ಭಾಗದಲ್ಲಿ, ಇದೇ ಕೇರಳದ ಹೆಣ್ಮಗಳು 4 ದಿನ 3 ರಾತ್ರಿ ಹಾಗೆ 2 ಹಗಲನ್ನು ಕಳೆದು ಬದುಕಿ ಬಂದಿದ್ದಾಳೆ. ಅಂದರೆ ಒಂಚೂರು ಗಾಯ ಇಲ್ದಾಗ, ಏನೂ ಇಲ್ಲದಿದ್ದಾಗೆ. ಸೊ ಮಳೆ ಕೂಡ ಏನಿಲ್ಲ. ಸ್ವಲ್ಪ ಅರಣ್ಯ ಭಾಗದಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರೆ ಬದುಕುಳಿಯುವಂಥ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಇವತ್ತಾದರೂ ಅಟ್ಲೀಸ್ಟ್ ಏನೋ ಒಂದು ಗೊತ್ತಾಗಬೇಕು. ಇವತ್ತಾದರೂ ಎಲ್ಲಿದ್ದಾಳೆ, ಸಿಕ್ಕಿದ್ಲಾ, ಏನು ಅನ್ನೋದು ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇದೊಂಥರ ಇನ್ನಷ್ಟು ಆತಂಕ ಹೆಚ್ಚು ಮಾಡುತ್ತೆ. ಮತ್ತು ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅನಿಸುತ್ತೆ. ಇವತ್ತಿನ ಒಳಗೆ ಏನಾದರೂ ಸಂಜೆ ಒಳಗೆ ಏನಾದರೂ ರಿಸಲ್ಟ್ ಬರ್ಬೋದು ಅನ್ನುವಂಥ ಹೋಪ್ಸಲ್ಲಿ, ಪತ್ತೆ ಆಗ್ಬೋದು, ಸುಳಿ ಸಿಗ್ಬೋದು ಅನ್ನೋ ಹೋಪ್ಸಲ್ಲಿ ನಾವು ಕೂಡ ಇಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಕೂಡ ಇದೆ. ನೀವು ಕೂಡ ಓಡಾಡ್ತಾ ಇದ್ದೀರಾ. ಕೇರಳ ಪೊಲೀಸ್ ಬಂದಿದ್ದಾರೆ. ಟೋಟಲ್ ನನಗನ್ಸೋದು ಇವತ್ತು ಸಂಜೆ ಒಳಗೆ ಏನಾದರೂ ಒಂದು ಗೊತ್ತಾಗಬಹುದು ಅಂತ. ಎಸ್, ಇವಿಷ್ಟು ಇಲ್ಲಿವರೆಗೆ ಇರುವಂಥ ಅಪ್ಡೇಟ್. ಮುಂದೆ ಏನು ಆಗ್ಬೋದು, ಯಾಕೆಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಇದು ತುಂಬ ಕ್ಯೂರಿಯಾಸಿಟಿ ಒಂದು ಕಡೆ ಬಿಲ್ಡ್ ಆಗಿದ್ರೆ ಆತಂಕ ಕೂಡ ಇದೆ. ಬರೀ ಕ್ಯೂರಿಯಾಸಿಟಿ ಅಂತಲ್ಲ, ಹುಡುಗಿ ಹೋಗಿದ್ದಾಳೆ, ಕಾಣೆ ಆಗಿದ್ದಾಳೆ ಅನ್ನುವುದಷ್ಟು ಮಾತ್ರ ಅಲ್ಲ, ಒಂದಷ್ಟು ಆತಂಕ ಕೂಡ ಇದೆ ಇಡೀ ಪ್ರವಾಸಿಗರಲ್ಲೂ ಕೂಡ. ಯಾಕೆಂದರೆ ಸಹಜವಾಗಿ ಈ ರಜೆ ಟೈಮ್ ಬೇರೆ, ಈಗ ಎಲ್ರಿಗೂ ಕೂಡ ರಜೆ ಸಿಕ್ಕಿರುವಂಥದ್ದು. ಎಲ್ಲರೂ ಕೂಡ ಕಾಫಿ ಲ್ಯಾಂಡ್ ಆಗಿರುವಂಥ ಚಿಕ್ಕಮಗಳೂರಿನ ಕಡೆ ಮುಖ ಮಾಡ್ತಾರೆ. ಅದರಲ್ಲೂ ಕೂಡ ಇಂಥ ಒಂದು ಸಮಯದಲ್ಲಿ ಈ ರೀತಿಯಾಗಿ ಟೂರ್ ಬಂದಂಥ ಒಂದು ಹುಡುಗಿ ಈಗ ಈ ರೀತಿಯಾಗಿ ನಿಗೂಢವಾಗಿ ಕಾಣೆಯಾಗಿದ್ದಾಳೆ ಅನ್ನೋದು ಇದೆಯಲ್ಲ, ಇದು ಒಂದು ರೀತಿಯಾಗಿ ಆತಂಕ ಹುಟ್ಟಿಸಿದೆ. ಹಾಗಾಗಿ ಈ ವಿಚಾರವನ್ನು ಜನರ ಮುಂದಿಡಬೇಕು. ಇಲ್ಲಿ ಹೇಗಿದೆ ಗ್ರೌಂಡ್ ರಿಯಾಲಿಟಿ ಹೇಗಿದೆ, ಇಲ್ಲಿರುವಂಥ ಜನರು ಏನು ಹೇಳ್ತಾರೆ, ಇವು ಯಾವ ರೀತಿಯಾಗಿ ತನಿಖೆ ನಡೀತಿದೆ, ಹುಡುಕಾಟ ಹೇಗೆ ನಡೀತಿದೆ, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾಯಿದೆ. ಮುಂದೆ ಎಲ್ಲ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ವಿಡಿಯೋ ಜರ್ನಲಿಸ್ಟ್ ರಮೇಶ್ ಅದೇ, ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಮಾಣಿಕ್ಯಧಾರ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.